ತೆಗೀರಿ ಅಂತ ಹೇಳಿದ್ದೀನಿ. ಒಂದು ಕಡೆ ಮರನೂ ಮುಖ್ಯ, ಇನ್ನೊಂದು ಕೊಂಬೆ ಎಲ್ಲಿ ಬೀಳುತ್ತದೋ ಈ ಥರ ಅವಘಡ ಮತ್ತೆ ಆಗದಂಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವ್ರಿಗೂ ಹೇಳಿದ್ದೀನಿ, ನಮ್ಮ ಡಿ ಸಿ ಅವ್ರಿಗೂ ಹೇಳಿದ್ದೀನಿ. ಶೀಘ್ರದಲ್ಲೇ ಈಗ ಮಂಡ್ಯದ ನಗರದಲ್ಲಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡ್ತೀವಿ. ದಾಖಲೆ ಕೊಡಿ. ಡಿ ಕೆ ಶಿವಕುಮಾರ್ ಹೌದ್ರಿ. ಈಗ ಡಿ ಸಿ ಈಗ ಹೌದ್ರಿ, ಈಗ ನಾನು ಶಾಸಕನಿದ್ದೇನೆ, ಈಗ ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ. ಅದೇ ಥರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅವನು ದೇವರಾಜೇಗೌಡ ಮೀಟ್ ಮಾಡಬೇಕು ಅಂತ ಹೇಳಿ ನಮ್ಮ BJPಯ ಮಾಜಿ ಶಾಸಕ, ಇವತ್ತು BJPಯಲ್ಲೇ ಇರೋದವರು, ಇವರೆಲ್ಲ ಏನಕ್ಕೆ ಷಡ್ಯಂತ್ರ ಹೂಡಿರಬಾರ್ದು? ಈ ಶಿವರಾಮೇಗೌಡರನ್ನ ಕಳಿಸಿ ಯಾಕೆ ಷಡ್ಯಂತ್ರ ಹೂಡಿರಬಾರ್ದು? ದೇವರಾಜೇಗೌಡ BJPಯ ಡಿಫಿಟೆಡ್ ಕ್ಯಾಂಡಿಡೇಟು, ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಪೆನ್ ಡ್ರೈವ್ ಏನು ಅವ್ರು ಬಿಟ್ಟಿಲ್ವಲ್ಲ? ಇದೇ ಇವರು ಪ್ರಜ್ವಲ್ ರೇವಣ್ಣ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಾಗ ಇದೇ ದೇವರಾಜೇಗೌಡ ಹಾಸನದ ಪ್ರೆಸ್ ಕ್ಲಬ್ನಲ್ಲಿ ಏನು ಹೇಳಿದ್ದಾರೆ, ನಿನ್ನ ಸ್ಟೇ ವೆಕೇಟ್ ಆಗಲಿ, ನನ್ನ ಹತ್ರ ಇದೆ, ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಬನ್ನಿ, ನಾನು ಬಿಡ್ತೀನಿ ಅಂತ. ಈ ಪೆನ್ ಡ್ರೈವ್ನ ಹಿಂದೆ BJPಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ. ಇವರೇ ಕೂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆ ತಂದಿರೋದು. ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು ಮಾಡಿರೋದು. ಅದೇನೋ ಇದು ತಿಂದು ಮೂಗು ಒರೆಸಿದ್ರು ಅಂತಾರಲ್ಲ, ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಇದ್ರ ಹಿಂದೆ BJPಯ ರಾಜ್ಯದ ನಾಯಕರೊಬ್ಬರು ಮತ್ತು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು ಕೈವಾಡ ಇದೆ. ಅವರೇ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿ ಇದನ್ನು ಬಿಟ್ಟಿರೋದು, ಮಾರ್ಕೆಟ್ ಮಾಡಿರೋದು. ಬಟ್ ಈಗ ತಗೊಂಬಂದು ಕಾಂಗ್ರೆಸ್ ಅವರ ಇದಕ್ಕೆ ಕಟ್ತಾ ಇದ್ದಾರೆ. ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. BJPಯ ರಾಜ್ಯದ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು, BJP ಪಕ್ಷದ ರಾಜ್ಯದ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ BJPಯ ಶಾಸಕ, ಇದ್ರ ಹಿಂದೆ ಇರೋದು ಮಾಜಿ ಶಾಸಕ, ಇದ್ರ ಹಿಂದೆ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ದೇವರಾಜೇಗೌಡನ ಫೋನ್ ಕಾಲ್ ರೆಕಾರ್ಡನ್ನು 1 ತಿಂಗಳಿಂದ ವಾಟ್ಸಪ್ ರೆಕಾರ್ಡ್, ಮತ್ತು ನೀವೆಲ್ಲ ಜನ ಯಾರು ಡೈರೆಕ್ಟ್ ಫೋನಲ್ಲಿ ಮಾತಾಡಲ್ಲ, ಮತ್ತು ಕಾಲ್ ಲೊಕೇಶನ್ನು, ಇದನ್ನು ತೆಗೆದ್ರೆ ಯಾರು ಅವ್ರ ಹಿಂದೆ ಇದ್ದಾರೆ ಅಂತ ಗೊತ್ತಾಗ್ತದೆ. ಅಲ್ಲ, ಇದು SIT ತನಿಖೆಯಲ್ಲಿ ಇರ್ಬೇಕಾದ್ರೆ SIT ಅವ್ರಿಗೆ ಬೇಕಾದ್ರೆ ಹೇಳ್ತೀನಿ ನಾನು. ಅದನ್ನು ಈಗ ನಾವು ಇಲ್ಲಿ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. BJPಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ರಾಜ್ಯದ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರು ಇದಕ್ಕೆ ಬಂಡವಾಳ ಹೂಡಿದ್ದಾರೆ. ಆ ಬಂಡವಾಳದ ಹೂಡಿ ಪೆನ್ ಡ್ರೈವ್ನ ಸರ್ಕ್ಯುಲೇಟ್ ಮಾಡಿರೋದು ಅವರು. ಏನು ಅಂದರೆ ಏನೋ ಸಹಜ ಕುತೂಹಲ ಅಂತಿರ್ತೀವಲ್ಲ, ಆ ಕುತೂಹಲಕ್ಕೆ ನಾನು ಕೇಳಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಕೇಳಿರ್ಬೋದು, ನೀವು ಕೇಳಿರ್ಬೋದು, ಇನ್ನೊಬ್ಬರು ಕೇಳಿರ್ಬೋದು. ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ಇದಕ್ಕೆ ನೇರ ಹೊಣೆ JDS ಅನ್ನು ಮಟ್ಟ ಹಾಕಬೇಕು. ಇದು BJPಯ ಸ್ಟೈಲ್. ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ತಗೊಳ್ತಾರೆ ಅದನ್ನು ಅಭಾಷಣ ಮಾಡಿಕೊಂಡು ಅವರ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳೋದು BJPಯ ಗುಣ. ಜನತಾದಳ ಮೊದಲು ಚುಗನ್ ಲಾಲ್ ಗುಜರಾತಲ್ಲಿ BJP ಜೊತೆ ಅಧಿಕಾರ ಮಾಡಿದ್ರು, ಅವ್ರನ್ನ ಮುಗಿಸಿದ್ರು, BJP ಸ್ಟ್ರಾಂಗ್ ಆಯಿತು. ಅವತ್ತು ಜನತಾದಳ ಮತ್ತು ಗುಜರಾತಲ್ಲಿ ಕಾಂಗ್ರೆಸ್ ನಡುವೆನೇ ಫೈಟ್ ನಡೀತಾ ಇತ್ತು. ಚುಗನ್ ಲಾಲ್ ಅಂತೇಳಿ 53 ಸೀಟ್ ತೊಗೊಂಡಿದ್ರು, ಅವ್ರ ಜೊತೆ BJP ಅವ್ರು ಗೌರ್ಮೆಂಟ್ ಮಾಡಿದ್ರು. ಆ ಜಗನ್ ಲಾಲ್ ಗೌರ್ಮೆಂಟ್ನ ತೆಗೆದ್ರು, ಇವರು ಕೇಡರನ್ನು ಜಾಸ್ತಿ ಮಾಡಿಕೊಂಡ್ರು. ಅದೇ ಥರ ಒರಿಸ್ಸಾದಲ್ಲಿ, ಅದೇ ಥರ ಬಿಹಾರದಲ್ಲಿ, ಅದೇ ಥರ ಎಲ್ಲೆಲ್ಲಿ ಸ್ಥಳೀಯ ಪಕ್ಷಗಳು BJP ಜೊತೆ ಗೌರ್ಮೆಂಟ್ ಮಾಡ್ತಾರೋ ಅವ್ರನ್ನ ಮುಗಿಸಿ BJP ತನ್ನ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳೋ. ಈಗ ಇಲ್ಲಿ ಜನತಾದಳ ಮುಗಿದ್ರೆ ಅದರ ಲಾಭ BJPಗೆ ಆಗೋದು. ಈಗ ಜನತಾದಳ ಕಾಂಗ್ರೆಸ್ ಫೈಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ನಮ್ಮ ಮೇಲೆ ಎತ್ಕಡ್ತಾರೆ, ಅವ್ರ ಕೇಡರನ್ನು ಮುಗಿಸಿ BJP ತನ್ನ ಕೋಟೆಯನ್ನು ಭದ್ರಪಡಿಸ್ಕೊಳುತ್ತೆ. ನನ್ನ ಹತ್ರ ದಾಖಲಾತಿ ಇದೆ ಅಂತ ಹೇಳಿಲ್ಲ ನಿಮಗೆ. ಈ ಪೆನ್ ಡ್ರೈವ್ ಯಾರು ಹೆಸರು ಹೇಳಿ ಅಂದ್ರಲ್ಲ, ಅದನ್ನು ನಾವು ಇಲ್ಲಿ ಹೇಳೋಕ್ಕಾಗಲ್ಲ. SIT ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ದು. ಯಾರು ಈ ಪೆನ್ ಡ್ರೈವ್ ಹಿಂದೆ ಇದ್ದಾರೆ ಅದು ನಾನು ಇನ್ನೂ ಒಂದ್ಸರಿ ಬಿಡಿಸಿ ಹೇಳಬೇಕಾದ್ರೆ, BJPಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ಅಗ್ರಗಣ್ಯ ನಾಯಕ ಮತ್ತು ಮಾಜಿ ಶಾಸಕ BJPಯ
ಈ ಪೆನ್ ಡ್ರೈವ್ ಹಿಂದೆ ಹಾಸನದ ಮಾಜಿ ಶಾಸಕ ಈ ಪೆನ್ ಡ್ರೈವ್ ಹಿಂದೆ ಇರೋದು, ಅವರೇ ಬಂಡವಾಳ ಹೂಡಿರೋದು. ಯಾರು ದೇವೇಗೌಡರ ಕುಟುಂಬದ ಜೊತೆ ದಿನನಿತ್ಯ ಫೈಟ್ ಮಾಡ್ತಾ ಇದ್ರೆ ಅವರೇ ಇದಕ್ಕೆ ಕಾರಣ. ಇದಕ್ಕೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ. ಸಿ, ಯಾವತ್ತು ಮೋರ್ ಪವರ್ಫುಲ್ ಮೋರ್ ಎನಿಮೀಸ್, ನೋ ಪವರ್ಫುಲ್ ನೋ ಎನಿಮೀಸ್. ಅವರು DCM ಇದ್ದಾರೆ. ಈಗ ನಿನ್ನ ಮೀಟ್ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲವಲ್ಲ. ಫೋನ್ ಮಾಡಿಕೊಟ್ಟು, ಈಗ ಶಿವರಾಮೇಗೌಡರು ಫೋನ್ ಮಾಡಿಕೊಟ್ಟಾಗ DK ಶಿವಕುಮಾರ್ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ? ನಿನ್ನ ಹತ್ರ ಏನೇನಾಯ್ತು ಹೋಗಿ SIT ಹೇಳಪ್ಪ, ಕಂಪ್ಲೇಂಟರ್ ಯಾಕೋ ಪರವಾಗಿಲ್ಲ, ಅವರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅಂತ ಹೇಳಿದರೆ ಬೇರೆ ಏನು ಮಾತಾಡಿದ್ದಾರೆ? 4 ಅವರು ಬಿಡಲಿ ಅಲ್ಲ, ಅದು ಡ್ಯಾಮೇಜ್ ಕಂಟ್ರೋಲ್. ಇದು ಒಳ್ಳೆ ಪಾಯಿಂಟ್. ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇರೋದು ಇಶ್ಯೂ ಡಿಫ್ರೆಂಟ್ ಇಶ್ಯೂ. ವಿಡಿಯೋ ಮಾಡ್ಕೊಂಡವನು ಯಾರು? ವಿಡಿಯೋನ